ಯು ಸರ್, ಥ್ಯಾಂಕ್ ಯು ಸರ್. ಹಾಗೆಯೇ ಕೆಲವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಭಾರತಿ ಅಮ್ಮವ್ರಿಗೆ ನಾನು ಹೇಳಬೇಕು. ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಅದಕ್ಕೂ ಮುಂಚೆ ನಾನು ಅಪ್ಪ ಅವ್ರಿಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಹೇಳಬೇಕು. ನಾವು ಮೈಸೂರಿಗೆ ಹೋಗಿ ಸ್ಮಾರಕದ ಮುಂದೆ, ಅವರ ಪುತ್ಥಳಿಯ ಮುಂದೆ ನಾವು ನಮ್ಮ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡೋದರ ಮುಖಾಂತರ ನಮ್ಮ ಈ ಒಂದು ಪ್ರವಾಸ ಪ್ರಾರಂಭ ಮಾಡಿದ್ವು. ನಂತರ ಉಪ್ಪಿ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅವರು ಬಂದು ಕ್ಲ್ಯಾಪ್ ಮಾಡಿದ್ರು. ಸುದೀಪ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ನಮ್ಮ ಪೋಸ್ಟರ್ನ ಬಿಡುಗಡೆ ಮಾಡಿದ್ರು. ಅದರ ಜೊತೆಲಿ ಟೀಸರ್ ಕೂಡ ನೋಡಿ ತುಂಬಾ ಖುಷಿಪಟ್ಟರು ಅವರು. ಈಗ ನಾನು ಆಗಲೇ ಏನು ಹೇಳಿದೆ ನಮ್ಮ ಸಿನಿಮಾ ಬಗ್ಗೆ, ಅದು ಅವರು ಕೂಡ ಅದನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯ ಶೈಲಿ ಇಲ್ಲಿ ಆಗಿಲ್ಲ ಆ ಸಿನಿಮಾ ಅಂತ. ಜೊತೆಗೆ ಆ ತುಣುಕನ್ನು ನೋಡಿದ ತಕ್ಷಣ ಅವರು KRJ ಅವ್ರಿಗೆ ಫೋನ್ ಮಾಡಿ, ಅವ್ರಿಗೆ ಕರೆ ಮಾಡಿ, ಈ ಸಿನಿಮಾ ನೀವೇ ವಿತರಿಸಬೇಕು ಅಂತ ಹೇಳಿದ್ರು. ಮೊನ್ನೆ ಅವರೇ ನಮ್ಮನ್ನು ಕರೆಸಿ ಈ ಚಿತ್ರವನ್ನು ನೋಡಿದ್ರು ಕೂಡ, ನೋಡಿ ಅದನ್ನು ತುಂಬ ಹೊಗಳಿದ್ರು ಕೂಡ. ಅವ್ರಿಗದು ಬೇಕಾಗಿರಲಿಲ್ಲ. ಆದರೆ ಅವ್ರಿಗೆ ನಮ್ಮ ಬಗ್ಗೆ, ನಮ್ಮ ಅಂದರೆ ಅಪ್ಪವ್ರ ಬಗ್ಗೆ, ಅಮ್ಮವ್ರ ಬಗ್ಗೆ, ನಮ್ಮ ಕೀರ್ತಿಯವ್ರ ಬಗ್ಗೆ ಒಂದು ಆತ್ಮೀಯತೆ, ಒಂದು ಪ್ರೀತಿ. ನಮ್ಮ ಕೀರ್ತಿಯವ್ರಿಗಂತೂ ಅವರು ತುಂಬ ಹಳೆಯ ಸ್ನೇಹಿತರು, ಕಾಲೇಜಲ್ಲಿ ಇರಬೇಕಾದ್ರೇ. ಹಾಗಾಗಿ ಆ ಒಂದು ಆತ್ಮೀಯತೆಯಿಂದ, ಒಂದು ಅಭಿಮಾನದಿಂದ ಅವರು ಅದನ್ನು ಮಾಡಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ನಂತರ ಇವತ್ತು ತುಂಬ ಆತ್ಮೀಯರು ನನಗೆ, ತುಂಬ ಅತ್ಯದ್ಭುತವಾದಂಥ ಕಲಾವಿದರು, ನಿರ್ದೇಶಕರು. ಅವ್ರ ಜೊತೆಯಲ್ಲಿ ನನಗೆ 2 ಸಿನಿಮಾದಲ್ಲಿ, ಅವರ ನಿರ್ದೇಶನದ ಅಡಿಯಲ್ಲಿ 2 ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ರಾಮ ಭಾಮ ಹಾಗೂ ಸತ್ಯವಂತ ಸಾವಿತ್ರಿ. ರಮೇಶ್ ಅರವಿಂದ್ ಸರ್ ಅವರು ಒಂದೇ ಒಂದು ಕರೆ, ಸರ್ ಈ ಥರ ಟ್ರೇಲರ್ ರಿಲೀಸ್ ಮಾಡ್ತಾಯಿದ್ದೀವಿ ಸರ್, ಟ್ರೇಲರ್ ಬಿಡುಗಡೆ ಮಾಡ್ತಾಯಿದ್ದೀವಿ, ದಯವಿಟ್ಟು ತಾವೇ ಬರಬೇಕು ಸರ್ ಅಂತ ಹೇಳಿದಾಗ, ಗೊತ್ತಲ್ಲ ಅವ್ರು ಯಾವ ರೀತಿಲಿ, ಬರ್ತೀನೇನಿ ಅಂತ ಹೇಳಿದ್ರು. ಸರ್ ಅಂದೆ, ಬರ್ತೀನೇನಿ ಅಂತಂದರು. ಬರ್ತೀನಿ ಅಂದಾಗೆ ಅನ್ನಿಸ್ತು ನನಗೆ, ಇವರು ನಿಧಿಯವರು ಮಾತಾಡ್ತಾರಲ್ಲ ಇಲ್ಲಿ, ಅದಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗಿತ್ತು ಅದು. ತಮಾಷೆ ಮಾಡ್ತೀನಿ. ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾತಾಡ್ತಾರೆ ಅಂತಂದರೆ, ಅಷ್ಟು ಯೋಚನೆಗಳು ಅಷ್ಟು ಫಾಸ್ಟಾಗಿರುತ್ತೆ ಅವ್ರದ್ದು, ಅಷ್ಟು ವೇಗವಾಗಿ ಅವರು ಯೋಚಿಸ್ತಾರೆ. ಅವರು ಇವತ್ತು ಬಂದಿರೋದು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಸರ್. ನಾನು ತಮಗೆ ಚಿರಋಣಿಯಾಗಿದ್ದೀನಿ ಸರ್. ತುಂಬ ತುಂಬ ಧನ್ಯವಾದಗಳು.